ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ಮಾಡ್ಯೂಲ್ 3 ಗ್ರಾಫ್ ಥಿಯರಿಯಲ್ಲಿ ವರ್ಟೆಕ್ಸ್ ಮತ್ತೆ ಎಡ್ಜ್ ಕನೆಕ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಯಾವ ರೀತಿ ಕೇಳಬಹುದು ಅಂತಂದ್ರೆ, ಡಿಫೈನ್ ದ ವರ್ಟೆಕ್ಸ್ ಕನೆಕ್ಟಿವಿಟಿ ಅಂಡ್ ಆಲ್ಸೋ ದ ಎಡ್ಜ್ ಕನೆಕ್ಟಿವಿಟಿ ಅಂಡ್ ಆಲ್ಸೋ ಗಿವ್ ದ ರಿಲೇಷನ್ ಬಿಟ್ವೀನ್ ದೆಮ್ ಅಂತ ಹೇಳ್ತಾರೆ. ಸೊ ಈಗ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ವರ್ಟೆಕ್ಸ್ ಕನೆಕ್ಟಿವಿಟಿ ಅಂತ ಅಂದ್ರೆ ಏನು? ಸೊ ವರ್ಟೆಕ್ಸ್ ಕನೆಕ್ಟಿವಿಟಿನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಕೆ ಈಸ್ ಈಕ್ವಲ್ ಟು ಕೆ ಆಫ್ ಜಿ. ಸೊ ಜಿ ಅಂತ ಅಂದ್ರೇನು? ಒಂದು ಗ್ರಾಫ್ ಅಂತ ಅರ್ಥ. ಸೊ ವರ್ಟೆಕ್ಸ್ ಕನೆಕ್ಟಿವಿಟಿ ಆಫ್ ಎ ಗ್ರಾಫ್ ಅಂತ, ಆಫ್ ಎ ಕನೆಕ್ಟೆಡ್ ಗ್ರಾಫ್. ಫಸ್ಟ್ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ಈಸಿಯಾಗಿ ಕೂಲ್ಡ್ ಮೆಥಡ್ ಅನ್ನ ಹೇಳ್ಕೊಡ್ತೀನಿ, ಅದನ್ನ ಈಸಿಯಾಗಿ ನೆನ್ಪಿಟ್ಕೊಂತೀರಾ. ಸೊ ನೀವು ಯಾವ್ದಾದ್ರು ಒಂದು ಊರಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅದು ಫುಲ್ ಒಳಗಡೆ ಇದೆ ಅಂದ್ರೆ ಅಲ್ಲಿಗೆ ಬಸ್ ಕನೆಕ್ಟಿವಿಟಿ ಇಲ್ಲ ಅಂತೀರಾ ಅಲ್ವಾ? ಅಂದ್ರೆ ಬಸ್ ಕನೆಕ್ಟಿವಿಟಿ ಇದ್ರೆ ಈಸಿಯಾಗಿ ಹೋಗ್ಬೋದು, ಬಸ್ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ ಹೋಗಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಎ ಅನ್ನೋ ಒಂದು ಸಿಟಿಲಿ ಇದ್ದೀರಾ, ಬಿ ಅನ್ನೋ ಒಂದು ಸಿಟಿ ಇದೆ, ಸಿ ಅನ್ನೋ ಒಂದು ಸಿಟಿ ಇದೆ, ಡಿ ಇದೆ, ನೆಕ್ಸ್ಟ್ ಇ ಇದೆ. ಸೊ ಇವಾಗ ನೀವು ಡೈರೆಕ್ಟ್ ಆಗಿ ಎ ಇಂದ ಇಗೆ ಹೋಗಕ್ ಆಗದೆ ಇದ್ರು ಕೂಡ ಯಾವ್ದಾದ್ರು ಒಂದು ಜಾಗ, ಯಾವ್ದಾದ್ರು ರೋಡ್ ಗಳನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದಾ ಅಂತ ನೋಡ್ತೀರಾ. ಸೊ ಫಾರ್ ಎಕ್ಸಾಂಪಲ್, ಎ ಇಂದ ಬಿಗೆ ಹೋಗಿ, ಬಿ ಇಂದ ಸಿಗೆ ಹೋಗಿ, ಸಿ ಇಂದ ಡಿಗೆ ಹೋಗಿ, ಡಿ ಇಂದ ಇಗೆ ಹೋಗ್ಬೋದಾ ಅಂತ ನೋಡ್ತೀರಾ ಅಲ್ವಾ? ಸೊ ಈ ರೀತಿನೂ ಕೂಡ ಕನೆಕ್ಟಿವಿಟಿ ಇರ್ಬೋದು. ಸೊ ಈ ರೀತಿನೂ ಕೂಡ ಕನೆಕ್ಟಿವಿಟಿ ಇರ್ಬೋದು. ಅಂದ್ರೆ ಏನು? ಒಂದು ವರ್ಟಿಸಿಸ್ ಇಂದ ಬೇರೆ ವರ್ಟಿಸಿಸ್ ಗಳಿಗೆ ನಾನು ಹೋಗ್ಬಹುದು. ಎಸ್, ನನಗೆ ರೋಡ್ ಇದೆ, ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ಬಿಗೆ ಹೋಗಿ ಮತ್ತೆ ಸಿಗೆ ಹೋಗ್ಬೋದು, ಎ ಇಂದ ಬಿಗೆ ಹೋಗಿ ಡಿಗೆ ಹೋಗ್ಬೋದು. ಅಂದ್ರೆ ಇವಾಗ ಇದನ್ನ ಸಿಟಿಗಳು ಅಂತ ಅನ್ಕೊಳ್ಳಿ. ಸೊ ನೀವು ಎ ಅನ್ನೋ ಊರಲ್ಲಿ ಇದ್ದೀರಾ. ಸೊ ಎ ಇಂದ ಉಳಿದಿರುವಂತ ಎಲ್ಲಾ ಊರುಗಳಿಗೂ ಕೂಡ ಬಸ್ ಕನೆಕ್ಟಿವಿಟಿ ಇದೆಯೋ ಇಲ್ವೋ ಅಂತ ನೋಡ್ತೀರಾ. ಈ ಊರಲ್ಲಿ ಇರೋದು ಇನ್ನೊಂದು ಬಸ್ ಹತ್ತಕ್ಕಾದ್ರೂ ಕೂಡ ಪರವಾಗಿಲ್ಲ, ಬಟ್ ಬಸ್ ಕನೆಕ್ಟಿವಿಟಿ ಇದೆಯೋ ಇಲ್ವೋ ಅಂತ ನೋಡ್ತಿರಲ್ವಾ? ಸೊ ಅದನ್ನೇ ಇಲ್ಲಿ ಕನೆಕ್ಟೆಡ್ ಗ್ರಾಫ್ ಅಂತ ಕರೆಯೋದು. ಏನು? ಒಂದು ವರ್ಟಿಸಿಸ್ ಇಂದ ಉಳಿದಿರುವಂತ ಎಲ್ಲಾ ವರ್ಟಿಸಿಸ್ ಗಳಿಗೂ ಹೋಗೋದಕ್ಕೆ ನನಗೆ ಆಗ್ಬೇಕು. ಸೊ ಅದನ್ನೇ ನಾವು ಕನೆಕ್ಟೆಡ್ ಗ್ರಾಫ್ ಅನ್ನೋದು, ಅಷ್ಟೇ, ಸಿಂಪಲ್. ಸೊ ಈಚ್ ಪೈರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ಒಂದು ಪಾತ್ ಅಥವಾ ಒಂದು ಎಡ್ಜ್ ಇದ್ರೆ ಸಾಕು. ಸೊ ಇವಾಗ ಗ್ರಾಫ್ ಜಿ ಈಸ್ ದ ಮಿನಿಮಮ್ ನಂಬರ್ ಆಫ್ ವರ್ಟಿಸಿಸ್ ದಟ್ ಆರ್ ನೀಡೆಡ್ ಟು ಬಿ ಡಿಲೀಟೆಡ್ ಟು ಡಿಸ್ಕನೆಕ್ಟ್ ದ ಗ್ರಾಫ್ ಅಂತಂದ್ರೇನು? ಎಷ್ಟು ನಂಬರ್ ಆಫ್ ವರ್ಟಿಸಿಸ್ ಗಳನ್ನ ನಾನು ಡಿಲೀಟ್ ಮಾಡಿದ್ರೆ ನಮ್ಮಲ್ಲಿರುವಂತ ಗ್ರಾಫ್ ಜಿ ಇದೆಯಲ್ಲ ಅದು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಅರ್ಥ. ಸೊ ಇವಾಗ ಈ ಗ್ರಾಫ್ ಇದೆ ನನ್ನ ಹತ್ರ. ಸೊ ಈ ಗ್ರಾಫ್ ಅಲ್ಲಿ ಯಾವ ವರ್ಟಿಸಿಸ್ ಇದಾವೆ? ಎ ಬಿ ಸಿ ಡಿ ಇ ಎಫ್ ಜಿ ಇದಾವೆ. ಸೊ ಈಗ ವರ್ಟೆಕ್ಸ್ ಕನೆಕ್ಟಿವಿಟಿ ಆಗಿರೋದ್ರಿಂದ ನಾನು ಯಾವ ವರ್ಟೆಕ್ಸ್ ಅನ್ನ ಡಿಲೀಟ್ ಮಾಡಿದ್ರೆ ಇಲ್ಲಿರುವಂತ ಗ್ರಾಫ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಡಿಸ್ಕನೆಕ್ಟ್ ಅಂತಂದ್ರೆ ಎರಡು ಪಾರ್ಟ್ ಗಳಾಗಿ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಈಗ ನೋಡಿ, ನಾನು ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ, ಒಂದು ಡಿಲೀಟ್ ಡಿ. ಸೊ ನಾನೇನಾದ್ರೂ ಡಿ ವರ್ಟಿಸಿಸ್ ಅನ್ನ ಡಿಲೀಟ್ ಮಾಡಿದ್ರೆ ಆ ವರ್ಟಿಸಿಸ್ ಜೊತೆ ಆ ಎಡ್ಜ್ ಗಳು ಕೂಡ ಡಿಲೀಟ್ ಆಗ್ತವೆ. ನೆನಪಿರ್ಲಿ, ನಾವು ಒಂದು ವರ್ಟಿಸಿಸ್ ಅನ್ನ ಡಿಲೀಟ್ ಮಾಡಿದ್ವಿ ಅಂತ ಅಂದ್ರೆ ಅದರ ಜೊತೆ ಅದಕ್ಕೆ ಕನೆಕ್ಟ್ ಆಗಿರುವಂತ ಎಡ್ಜ್ ಗಳು ಕೂಡ ಡಿಲೀಟ್ ಆಗ್ತವೆ. ಸೊ ಇವಾಗ ಎಡ್ಜ್ ಗಳು ಡಿಲೀಟ್ ಆದ್ರೆ ಏನಾಯ್ತು? ಸೊ ಈ ರೀತಿ ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತಾ? ಎಸ್. ಸೊ ಡಿ ಒಂದು. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು? ನಾನು ಎ ಮತ್ತೆ ಸಿ ಅನ್ನ ಡಿಲೀಟ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ? ಬಿ ವರ್ಟಿಸಿಸ್ ಒಂದೇ ಒಂದು ಉಳ್ಕೊಳುತ್ತೆ, ಅದರಲ್ಲಿರುವಂತಹ ವರ್ಟಿಸಿಸ್ ಗಳು ಹೋಗ್ತವೆ. ಸೊ ಅದರಲ್ಲಿರುವಂತಹ ಎಡ್ಜ್ ಗಳು ಹೋಗ್ತವೆ. ನೋಡಿ ಇಲ್ಲಿ ಕೇವಲ ಬಿ ಮಾತ್ರ ಉಳ್ಕೊಳುತ್ತೆ, ಎ ವರ್ಟಿಸಿಸ್ ಮತ್ತೆ ಸಿ ವರ್ಟಿಸಿಸ್ ಅನ್ನ ನಾನು ತೆಗಿತಾ ಇದ್ದೀನಲ್ವಾ? ಸೊ ಇಲ್ಲಿ ಡಿ ಉಳ್ಕೊಳುತ್ತೆ, ನೆಕ್ಸ್ಟ್ ಇ ಎಫ್ ಜಿ. ಸರಿನಾ? ಸೊ ಇವಾಗಲೂ ಕೂಡ ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತಾ? ಎಸ್. ನೆಕ್ಸ್ಟ್ ಏನ್ ಮಾಡ್ಬೋದು? ಇ ಮತ್ತೆ ಎಫ್ ಅನ್ನ ತೆಗಿಬಹುದು. ಇಲ್ಲಿ ಎ ಮತ್ತೆ ಸಿ ಅನ್ನ ತೆಗೆದ್ನಲ್ಲ, ಅದೇ ರೀತಿ ಇ ಮತ್ತೆ ಎಫ್ ಅನ್ನ ತೆಗೆದ್ರು ಕೂಡ ಡಿಸ್ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೋದು? ಡಿ ಮತ್ತೆ ಎಫ್ ಅನ್ನ ತೆಗಿಬಹುದು. ನೋಡಿ, ಡಿ ಮತ್ತೆ ಎಫ್ ಅನ್ನು ಕೂಡ ತೆಗಿಬಹುದು. ಇಲ್ಲ ಅಂತಂದ್ರೆ ಬಿ ಮತ್ತೆ ಡಿ ಅನ್ನು ಕೂಡ ತೆಗಿಬಹುದು. ಬಿ ಮತ್ತೆ ಡಿ ಅನ್ನ ತೆಗೆದ್ರೆ ಬಿ ವರ್ಟಿಸಿಸ್ ಮತ್ತೆ ಡಿ ವರ್ಟಿಸಿಸ್ ತೆಗೆದ್ರೂ ಕೂಡ ಈ ಒಂದು ಗ್ರಾಫ್ ಏನಂತೆ? ಡಿಸ್ಕನೆಕ್ಟೆಡ್ ಗ್ರಾಫ್ ಆಗುತ್ತೆ. ಸೊ ಈಗ ನನಗೆ ಬೇಕಾಗಿರೋದೇನು? ಮಿನಿಮಮ್ ನಂಬರ್ ಆಫ್ ವರ್ಟಿಸಿಸ್. ಅಂದ್ರೆ ನಾನು ಕಡಿಮೆ ನಂಬರ್ ಆಫ್ ವರ್ಟಿಸಿಸ್ ತೆಗೆದ್ರೂ ಕೂಡ ಜಸ್ಟ್ ಡಿಸ್ಕನೆಕ್ಟ್ ಆದ್ರೆ ಸಾಕು. ನೋಡಿ, ಇಲ್ಲಿ ಎರಡು ವರ್ಟಿಸಿಸ್ ಯೂಸ್ ಮಾಡಿವಿ, ಎರಡು ವರ್ಟಿಸಿಸ್. ಇಲ್ಲಿ ಕೇವಲ ಒಂದೇ ಒಂದು ವರ್ಟಿಸಿಸ್ ತೆಗೆದ್ರೆ ಈ ಒಂದು ಗ್ರಾಫ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಮಿನಿಮಮ್ ನಂಬರ್ ನನಗೆ ಬೇಕಾಗಿರೋದು. ಸೊ ಕೆ ಆಫ್ ಜಿ ವಿಲ್ ಬಿ ಈಕ್ವಲ್ ಟು 1. ಕೇವಲ ಡಿ ಅನ್ನ ತೆಗೆದ್ಬಿಟ್ರೆ ಇದು ಡಿಸ್ಕನೆಕ್ಟ್ ಆಗುತ್ತೆ. ಬೇರೆ ಪಾಸಿಬಲ್ ಸಿನಾರಿಯೋಸ್ ಇರಬಹುದು, ಬಟ್ ಮಿನಿಮಮ್ ನಂಬರ್ ಆಫ್ ವರ್ಟಿಸಿಸ್ ತೆಗೆದ ತಕ್ಷಣ ನನಗೆ ಯಾವ ಡಿಸ್ಕನೆಕ್ಟ್ ಆಗುತ್ತೆ ಅದನ್ನ ತಗೋಬೇಕು. ಅದೇ ರೀತಿ ಎಡ್ಜ್ ಕನೆಕ್ಟಿವಿಟಿ ಅಂತ ಅಂದ್ರೇನು? ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ನಾನು ತೆಗೆದ ತಕ್ಷಣ ಡಿಸ್ಕನೆಕ್ಟ್ ಆದ ಗ್ರಾಫ್, ಅದನ್ನ ನಾವೇನಂತ ಕರಿತೀವಿ? ಎಡ್ಜ್ ಕನೆಕ್ಟಿವಿಟಿ. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಲ್ಯಾಂಬ್ಡಾ ಆಫ್ ಜಿ. ಸೊ ಅದರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಆಫ್ ಎ ಕನೆಕ್ಟೆಡ್ ಗ್ರಾಫ್. ಸೊ ಕನೆಕ್ಟೆಡ್ ಗ್ರಾಫ್ ಅಂದ್ರೆ ಏನು ಅಂತ ಹೇಳಿದೀನಿ. is a minimum number of the edges needed to be deleted such that the graph G get disconnected. ಸೊ ಇವಾಗ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಯಾವ ಎಡ್ಜ್ ಗಳನ್ನ ತೆಗೆದಾಕಿದ್ರೆ ಈ ಒಂದು ಗ್ರಾಫ್ ಡಿಸ್ಕನೆಕ್ಟ್ ಆಗುತ್ತೆ ಅಂತ. ಸೊ ಈಗ E1 ಒಂದನ್ನೇ ತೆಗೆದಾಕಕ್ಕೆ ನೋಡ್ತೀನಿ.
ಸೊ ಈ ಒಂದನ್ನೇ ತೆಗೆದಾಗ ನೋಡಿದ್ರೆ ಈ ಎಡ್ಜ್ ಇಂದ ಏನಾಯ್ತು, ಇದಷ್ಟು ಕೂಡ ಕನೆಕ್ಟೆಡ್ ಗ್ರಾಫ್ ಆಯ್ತು, ಡಿಸ್ಕನೆಕ್ಟ್ ಆಗಿಲ್ಲ ಇನ್ನು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ E2 ಅನ್ನು ತೆಗೆದಾಕ್ಬಿಡ್ತೀನಿ. ಸೊ ಇವಾಗ ಏನಾಯ್ತು, ಇದು ಒಂದು ವರ್ಟಿಸಿಸ್ ಸಪರೇಟ್ ಆಗಿದೆ, ಇನ್ನು ಉಳಿದಿರೋದೆಲ್ಲ ಸಪರೇಟ್ ಆಯ್ತು. ಸೊ ಇವಾಗ ಏನಾಯ್ತು, ಇವೆರಡು ಕೂಡ ಟೂ ಡಿಸ್ಕನೆಕ್ಟೆಡ್ ಗ್ರಾಫ್ಗಳಾದ. ಸೊ E1 ಮತ್ತೆ E2 ಎಡ್ಜ್ ಅನ್ನ ನಾನು ಡಿಲೀಟ್ ಮಾಡಿದ್ರು ಕೂಡ ನನಗೆ ಏನ್ ಸಿಗುತ್ತೆ, ಎಡ್ಜ್ ಕನೆಕ್ಟಿವಿಟಿ ಸಿಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೋದು, ಇದೇ ರೀತಿ E7 ಮತ್ತೆ E8 ಅನ್ನ ಡಿಲೀಟ್ ಮಾಡ್ಬೋದಲ್ವಾ, E7 ಮತ್ತೆ E8 ನೋಡಿ. ಎಸ್. ನೆಕ್ಸ್ಟ್ ಇನ್ನೊಂದು ಪಾಸಿಬಲ್ ಕಂಡೀಷನ್ ಏನು, E3 ಡಿಲೀಟ್ ಮಾಡಿ E4 ಡಿಲೀಟ್ ಮಾಡೋದನ್ನು ಕೂಡ ನಮಗೆ ಇಲ್ಲಿ E5 ಇಂದ ಕನೆಕ್ಟಿವಿಟಿ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, E5 ಅನ್ನು ಕೂಡ ಡಿಲೀಟ್ ಮಾಡಬೇಕು. ಸೊ ಈಗ ನೋಡಿ, ಇದು ಸಪರೇಟ್, ಇದು ಸಪರೇಟ್, ಎರಡು ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತು. ಸೊ ಇವಾಗ ಏನ್ ಮಾಡ್ಬೋದು, E3, E4 ಮತ್ತೆ E5 ಅನ್ನು ಕೂಡ ನಾವು ಡಿಲೀಟ್ ಮಾಡಬಹುದು. ಬಟ್ ನನಗೆ ಬೇಕಾಗಿರೋದೇನು, ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಟು ಬಿ ಡಿಲೀಟೆಡ್ ಟು ಮೇಕ್ ದ ಗ್ರಾಫ್ ಆಸ್ ದಿ ಡಿಸ್ಕನೆಕ್ಟೆಡ್ ಗ್ರಾಫ್. ಸೊ ಅಲ್ವಾ, ಸೊ ಇಲ್ಲಿ 2 ಯೂಸ್ ಮಾಡಿದೀವಿ, 3 ಯೂಸ್ ಮಾಡಿದೀವಿ. ಸೊ ಮಿನಿಮಮ್ ನಂಬರ್ ಎಷ್ಟು, 2. ಸೊ ನಂಬರ್ ಬರೆದ್ರೆ ಆಯ್ತು, ಯಾವ್ದು ಅಂತ ಸ್ಪೆಸಿಫೈ ಮಾಡುವಂತ ಅವಶ್ಯಕತೆ ಇಲ್ಲ. ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಟು ಬಿ ರಿಮೂವ್ಡ್ ಅಷ್ಟೇ. ಸೊ ನೆಕ್ಸ್ಟ್ ರಿಲೇಷನ್ ಅಂತ ಬಂದಾಗ ಬೋತ್ ಮೆಷರ್ ದಿ ಫಾರ್ಮ್ ಆಫ್ ದ ರೋಬಸ್ಟ್ನೆಸ್. ರೋಬಸ್ಟ್ನೆಸ್ ಅಂತ ಅಂದ್ರೆ ಸಿಂಪಲ್, ನಾವು ಇವಾಗ ವರ್ಟಿಸಿಸ್ ಅನ್ನ ತೆಗಿತಾ ಇದೀವಿ, ನಾವು ಇಲ್ಲಿ ಎಡ್ಜಸ್ ಗಳನ್ನ ತೆಗಿತಾ ಇದೀವಿ ಡಿಸ್ಕನೆಕ್ಟ್ ಮಾಡೋದಕ್ಕೆ. ನಾವು ಡಿಸ್ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಎಷ್ಟು ಸ್ಟ್ರೆಂಥನ್ ಆಗಿ ಗ್ರಾಫ್ ಇರುತ್ತೆ ಅಂತ ಹೇಳೋದೇನು, ರೋಬಸ್ಟ್ನೆಸ್. ಏನೋ ನಾನು ವರ್ಟಿಸಿಸ್ ಗಳು ಮತ್ತೆ ಎಡ್ಜ್ ಗಳನ್ನ ತೆಗೆದ್ರೂ ಕೂಡ ಎಷ್ಟು ಸ್ಟ್ರೆಂತ್ ಆಗಿ ನನ್ನ ಗ್ರಾಫ್ ಉಳ್ಕೊಳ್ಳುತ್ತೆ, ಅದನ್ನ ನಾವು ರೋಬಸ್ಟ್ನೆಸ್ ಅಂತ ಕರಿತೀವಿ. ಸೊ ಈಗ ಎಡ್ಜ್ ಕನೆಕ್ಟಿವಿಟಿ ಶೋಸ್ ಹೌ ರೋಬಸ್ಟ್ ದ ಗ್ರಾಫ್ ಈಸ್ ಟು ದ ಎಡ್ಜ್ ಫೇಲ್ಯೂರ್. ಸೊ ಎಡ್ಜ್ ಫೇಲ್ಯೂರ್ ಅಂತಂದ್ರೆ ಎಡ್ಜ್ ಅನ್ನ ತೆಗೆದಾಕಿದ್ರೆ ಯಾವ ರೀತಿ ಕನೆಕ್ಟಿವಿಟಿ ಇರುತ್ತೆ ಅಂತ ಇದು ಹೇಳ್ತಾ ಹೋಗುತ್ತೆ, ಅಂತಂದ್ರೆ ರೋಬಸ್ಟ್ನೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ವರ್ಟೆಕ್ಸ್ ಕನೆಕ್ಟಿವಿಟಿ ಶೋಸ್ ಹೌ ರೋಬಸ್ಟ್ ದ ಗ್ರಾಫ್ ಈಸ್ ಇನ್ ಮೇಂಟೈನಿಂಗ್ ದ ಇನ್ಫಾರ್ಮೇಶನ್ ಫ್ಲೋ ಆರ್ ಕಂಟ್ರೋಲ್ ಅಂಡರ್ ವರ್ಟೆಕ್ಸ್ ಡಿಮ್ಯಾಂಡ್. ಸೊ ನೋಡಿ, ವರ್ಟೆಕ್ಸ್ ಇಂದಲೇ ತಾನೇ ನಮಗೆಲ್ಲ ಕಂಟ್ರೋಲ್ ಆಗೋದು. ನೋಡಿ ಇಲ್ಲಿ ನಾವೇನ್ ಮಾಡ್ತಾ ಇದ್ವಿ, ವರ್ಟೆಕ್ಸ್ ಅನ್ನ ಡಿಲೀಟ್ ಮಾಡಿದೆ ಅಂದ್ರೆ ಅದ್ರ ಜೊತೆ ಎಡ್ಜ್ ಅನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ಎಡ್ಜ್ ಡಿಲೀಟ್ ಆಯ್ತು ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ E4, ನಾನು ಇನ್ಫಾರ್ಮೇಶನ್ ಅನ್ನ E5 ಮುಖಾಂತರ ಕೂಡ ಕಳಿಸಬಹುದು. ಬಟ್ ಇಲ್ಲೇನಾಗುತ್ತೆ, ಇಲ್ಲೇನಾದ್ರೂ ಕೂಡ ಒಂದು ವರ್ಟೆಕ್ಸ್ ಹೋಯ್ತು ಅಂತಂದ್ರೆ ಅದ್ರ ಜೊತೆ ಆ ಎಡ್ಜ್ಗಳು ಕೂಡ ಹೋಗ್ತವೆ. ಸೊ ಎಡ್ಜ್ಗಳು ಕೂಡ ಹೋಗೋದ್ರಿಂದ ನಾನು ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡೋದಕ್ಕಾಗಲ್ಲ. ಸೊ ಅದನ್ನೇ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾರೆ, ಅಂದ್ರೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಂತ ಅರ್ಥ ಅಷ್ಟೇ. ಸೊ ಅರ್ಥ ಆಗಿದೆ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.